ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು KP ಅಡುಗೆ ಮನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಹೊಸ ವಿಡಿಯೋದಲ್ಲಿ ನಾವು ಬೀಜದ ಹಣ್ಣಿನಿಂದ ಹಲ್ವವನ್ನು ಮಾಡ್ತಾ ಇದ್ದೇವೆ. ಈ ಬೀಜದ ಹಣ್ಣಿನಿಂದ ಹಲ್ವ ಆಗ್ತದೆ ಅಂತ ಹೇಳಿದ್ರು ಹೆಚ್ಚಿನವರಿಗೆ ತಿಳಿದಿರಲಿಕ್ಕಿಲ್ಲ. ಈ ಹಲ್ವವು ಬಾಳೆಹಣ್ಣಿನ ಹಲ್ವವಾಗಿ ರುಚಿಯಾಗಿರ್ತದೆ. ಬೀಜದ ಹಣ್ಣಿನ ಯಾವುದೇ ಸ್ಮೆಲ್ ಕೂಡ ನಮಗೆ ಹಲ್ವ ಆದ ಮೇಲೆ ಬರುವುದಿಲ್ಲ. ಈಗ ಈ ಬೀಜದ ಹಣ್ಣಿನ ಹಲ್ವವನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಬೀಜದ ಹಣ್ಣನ್ನು ಕೊಯ್ದುಕೊಳ್ತೇನೆ. ಇದಕ್ಕೆ ಕೆಂಪು ಹಾಗೂ ಹಳದಿ ಯಾವ ಬಣ್ಣದ ಬೀಜದ ಹಣ್ಣು ಕೂಡ ಆಗ್ತದೆ. ಹಲ್ವ ಮಾಡುವ ಪಾತ್ರೆಗೆ ನಾನು ಬೂದಿಯನ್ನು ಉಜ್ಜಿಕೊಳ್ತೇನೆ. ಬೀಜದ ಹಣ್ಣನ್ನು ಕಟ್ಟು ಮಾಡುವ ಉದ್ದೇಶ ಯಾಕೆ ಅಂತ ಹೇಳಿದರೆ, ಒಂದು ಬೀಜದ ಹಣ್ಣಿನಲ್ಲಿ ಹುಳ ಇದ್ದರೆ ಗೊತ್ತಾಗ್ತದೆ, ಮತ್ತು ಮಿಕ್ಸಿ ಜಾರಿಗೆ ಹಾಕುವಾಗ ಬೀಜದ ಹಣ್ಣನ್ನು ಕಟ್ಟು ಮಾಡಿ ಹಾಕಿದರೆ ಸುಲಭವಾಗಿ ನೈಸ್ ಆಗ್ತದೆ. ಎಲ್ಲ ಬೀಜದ ಹಣ್ಣನ್ನು ಕಟ್ ಮಾಡಿ ಆಯಿತು. ಇದನ್ನು ರುಬ್ಬಿಕೊಳ್ತೇನೆ. ರುಬ್ಬಿಕೊಳ್ಳುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬೇಡಿ. ನೀರನ್ನು ಸೇರಿಸಬೇಕು ಅಂತಿಲ್ಲ, ಎಲ್ಲರೂ ಸೇರಿಸಿದರೆ ಮತ್ತೆ ನೀವು ಅದನ್ನು ಕಾಸುವಾಗ ಹೆಚ್ಚು ಹೊತ್ತು ಕಾಸಬೇಕಾಗ್ತದೆ. ಬೀಜದ ಹಣ್ಣಿನ ಪಲ್ಪ್ ಎಷ್ಟು ಉಂಟು ಅಂತ ನೋಡುವ. ನನಗಿಲ್ಲಿ 3 ಕಪ್ಪಿನಷ್ಟು ಬೀಜದ ಹಣ್ಣಿನ ಪಲ್ಪ್ ಸಿಕ್ಕಿದೆ. 3 ಕಪ್ಪಿಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿಕೊಳ್ತೇನೆ. ಹಲ್ವನ್ನು ಕಾಯಿಸ್ಲಿಕ್ಕೆ ಇಟ್ಟುಕೊಳ್ತೇನೆ. ಈ ಹಲ್ವಕ್ಕೆ ತುಂಬ ತುಪ್ಪ ಬೇಕಾಗುವುದಿಲ್ಲ. ಒಂದು 2 ಸತಿ 2 ಸ್ಪೂನು ಹಲ್ವ ಕಾಸುವಾಗ ನಡುವಲ್ಲಿ ಹಾಕಿಕೊಂಡ್ರೆ ಆಯಿತು. ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ತೇನೆ. ಹಲ್ವವನ್ನು ಹಾಕಲಿಕ್ಕಿರುವ ತಟ್ಟೆಗೂ ಕೂಡ ತುಪ್ಪವನ್ನು ಹಾಕಿಟ್ಟುಕೊಳ್ತೇನೆ. ಹಲ್ವ ಇದು ಆಗಿಕೊಂಡು ಬಂತು. ಈಗ ಇದಕ್ಕೆ ಗೇರು ಬೀಜವನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇದೀಗ ತಳ ಬಿಟ್ಟು ಬರ್ತಾ ಉಂಟು. ಹಲ್ವ ಇದೀಗ ಆಯಿತು ನೋಡಿ, ಚೆನ್ನಾಗಿ ಅದು ತಳ ಬಿಟ್ಟು ಬರ್ತಾ ಉಂಟು. ಇನ್ನಿದನ್ನು ಇಳಿಸಿಕೊಳ್ತೇನೆ. ನಾವು ಈಗಾಗಲೇ ತುಪ್ಪವನ್ನು ಹಚ್ಚಿಟ್ಟ ಪಾತ್ರೆಗೆ ಇದನ್ನೀಗ ಹಾಕಿಕೊಳ್ತಾ ಇದ್ದೇನೆ. ಈ ಹಲ್ವದ ವಿಶೇಷತೆ ಎಂತ ಅಂತ ಹೇಳಿದರೆ, ಬೀಜದ ಹಣ್ಣಲ್ಲಿ ಒಂದು ಸ್ಮೆಲ್ ಉಂಟಲ್ಲ, ಆ ಸ್ಮೆಲ್ ಹಲ್ವ ಆದ ಮೇಲೆ ಇರುವುದಿಲ್ಲ. ಬೀಜದ ಹಣ್ಣಿನ ಹಲ್ವವನ್ನು ಕೊಟ್ಟು ಇದು ಎಂತ ಅಂತ ಕೇಳಿದರೆ ಯಾರಿಗೂ ಕೂಡ ಗೆಸ್ಸು ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಹಾಗಾಗಿ ನೀವು ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ. ಹಲ್ವ ಇನ್ನೂ ಸಹ ತುಂಬ ಗಟ್ಟಿ ಬೇಕು ಅಂತಾದರೆ ನೀವು ಹೆಚ್ಚಿಗೆ ಕಾಯಿಸಿಕೊಳ್ಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಆಗಿ ಕಾಯಿಸಿಕೊಂಡದ್ದು. ಇದು ಸ್ವಲ್ಪ ತಣ್ಣದ ಕೂಡಲೇ ಇದನ್ನು ನಾನೀಗ ಚೂರಿಯ ಸಹಾಯದಿಂದ ಕಟ್ ಮಾಡಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಇಷ್ಟು ಹಲ್ವ ಆಗಲಿಕ್ಕೆ ಒಂದು ಅಂದಾಜು 30 ನಿಮಿಷಗಳ ಕಾಲ ಕಾಯಿಸಿಕೊಂಡಿದ್ದೇನೆ. ಹಲ್ವ ಚೆನ್ನಾಗಿ ತಣ್ಣದ ಮೇಲೆ ಅದನ್ನು ಪೀಸನ್ನು ಎಳಕಿಸಿಕೊಳ್ಬೇಕು. ಹಣ್ಣಿನ ಸೀಸನ್ ಆದ ಕಾರಣ ನೀವು ಕೂಡ ನಿಮ್ಮ ಮನೆಯಲ್ಲಿ ತಪ್ಪದೆ ಈ ಬೀಜದ ಹಣ್ಣಿನ ಹಲ್ವವನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮೆಲ್ಲರ ಭೇಟಿ ಮುಂದಿನ ವಿಡಿಯೋದಲ್ಲಿ.